ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಪಾಕಿಸ್ತಾನಿಗಳಿಗೆ ಎಕ್ಸ್ಪರ್ಟ್ ಹೆಸರಿನಲ್ಲಿ, ಪಾಕಿಸ್ತಾನಿ ಪ್ರಜೆಗಳಿಗೆ ಅನಲಿಸ್ಟ್ ಹೆಸರಿನಲ್ಲಿ, ರಾಜಕೀಯ ವಿಶ್ಲೇಷಕರ ಹೆಸರಿನಲ್ಲಿ ಭಾರತದ ಗೋಧಿ ಮಾಧ್ಯಮಗಳು ತಮ್ಮ TRPಗೋಸ್ಕರ ಡಾಲರ್ನಲ್ಲಿ ದುಡ್ಡು ಕೊಟ್ಟು, ಸಾವಿರಾರು ಡಾಲರ್ ಕೊಟ್ಟು ಅವರ ಕಾರ್ಯಕ್ರಮಗಳಿಗೆ ಆಹ್ವಾನಿಸಿ ಭಾರತವನ್ನು, ನಮ್ಮ ದೇಶವನ್ನು, ಇಂಡಿಯಾವನ್ನು ವಾಚಾಮಗೋಚರವಾಗಿ ಬಯಸ್ತಾ ಇದ್ದಾರೆ. ಈ ಗೋಧಿ ಮಾಧ್ಯಮಗಳು ಹೆಂಗೆ ಬೈತಾ ಇದ್ದಾರೆ ಆ ಪಾಕಿಸ್ತಾನಿಗಳು ಅಂದರೆ, ಆ ಕೀಳು ಮಟ್ಟಕ್ಕೆ ಹೋಗಿ ಬೈತಾ ಇದ್ದಾರೆ. ಇವರು ಅದನ್ನು ಆರಾಮಾಗಿ ತೇಲಾಗಿ ಬಿಟ್ಟಿದ್ದಾರೆ. ಯಾಕೆಂದರೆ ಅದರಿಂದ TRP ಬರುತ್ತೆ, ಜನ ನೋಡ್ತಾರೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂತಹದೊಂದು 2 ಎಕ್ಸಾಂಪಲ್ಗಳನ್ನು ತಗೊಂಡು ಬಂದು ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಇಂತಹದ್ದು ಪ್ರತಿದಿನ ನಡೀತಾ ಇದೆ. ಯಾವಾಗ ಪೆಹಲ್ಗಾಮ್ ದಾಳಿಯ ನಂತರ ಇದು ಜಾಸ್ತಿ ಆಗಿದೆ. ಈ ಹಿಂದೆಯೂ ಇತ್ತು, ಯಾವುದೋ ಒಂದು ಘಟನೆಗೆ ಕರ್ಕೊಂಡು ಬರೋರು ಯಾವತ್ತೋ ಒಂದಿನ. ಆದರೆ ಪಹಲ್ಗಾಮ್ ದಾಳಿ ಏನಿದೆ, ಪಹಲ್ಗಾಮ್ನಲ್ಲಿ 27 ಭಾರತೀಯರನ್ನು ಉಗ್ರವಾದಿಗಳು ಕೊಂದು ಹಾಕಿದ್ರಲ್ಲ, ಆ ನಂತರ ಆ ಚರ್ಚೆಯ ಭಾಗವಾಗಿ ಪಾಕಿಸ್ತಾನಿಗಳನ್ನು ದುಡ್ಡು ಕೊಟ್ಟು, ಅವರೇನು ಸುಮ್ಮನೆ ಬರಲ್ಲ ಪ್ರೋಗ್ರಾಮಲ್ಲಿ ಕಾಣಿಸ್ಕೊಳ್ಳೋಕ್ಕೆ, ಅವ್ರಿಗೆ ಡಾಲರ್ ರೂಪದಲ್ಲಿ ದುಡ್ಡು ಕೊಡಬೇಕಾಗುತ್ತೆ. ಚಾನಲ್ ಅವರು ದುಡ್ಡು ಕೊಟ್ಟು ಕರೆಸ್ತಾರೆ. ಆ ಪಾಕಿಸ್ತಾನಿಗಳು ಪಾಕಿಸ್ತಾನದ ನೆಲದಲ್ಲಿ ಕುಳಿತುಕೊಂಡು ಭಾರತವನ್ನು, ಇಂಡಿಯಾವನ್ನು ವಾಚಾಮಗೋಚರವಾಗಿ ಬೈತಾರೆ. ಸೊ ಮೊದಲನೇ ಎಕ್ಸಾಂಪಲ್ನಲ್ಲಿ ನಾನು ಚಾನಲ್ ಹೆಸರನ್ನು ಹೇಳೋಕ್ಕೆ ಹೋಗಲ್ಲ, ನೀವೇ ನೋಡ್ಕೊಳ್ಳಿ. ಆ ಚಾನಲ್ಗಳ ಹೆಸರು ಹೇಳ್ತಿದ್ರು ನನಗೆ ಏನೋ ಒಂಥರ ಮೈಯೆಲ್ಲ ಕಸಿವಿಸಿ ಆಗುತ್ತೆ. ಅಂತಹ ಕೆಟ್ಟ ಚಾನಲ್ಗಳವು. ಹಾಗಾಗಿ ಚಾನಲ್ ಹೆಸರು ಹೇಳೋದು ಬೇಡ, ನೀವು ನೋಡಿ. ಅದು ವಿಡಿಯೋ ತುಣುಕುಗಳನ್ನು ಹಾಕ್ತೀನಿ. ಮೊದಲನೇ ವಿಡಿಯೋದಲ್ಲಿ ಇರುವಂತಹ ಚರ್ಚೆಯ ಸಂದರ್ಭದಲ್ಲಿ ಪಾಕಿಸ್ತಾನಿ ಒಬ್ಬ ಏನೇನು ಹೇಳ್ತಾನೆ ಗೊತ್ತಾ? 8 ಲಕ್ಷ ಭಾರತೀಯರನ್ನು ಅಮೇರಿಕಾ ಪ್ರಾಣಿಗಳ ಹಾಗೆ ಕೈಕಾಲು ಕಟ್ಟಿ ವಿಮಾನದಲ್ಲಿ ತಗೊಂಡು ಬಂದು ಇಲ್ಲಿ ಬಿಸಾಕ್ತಾ ಇದೆಯಲ್ಲ, ಅದನ್ನು ಕೇಳೋಕೆ ನಿಮ್ಗೆ ದಮ್ ಇದೆಯಾ ಅಂತ ಕೇಳ್ತಾನೆ ಪಾಕಿಸ್ತಾನಿ ಅನಲಿಸ್ಟು. ಇನ್ನೊಂದು, ಸುಂದರ್ ಪಿಚೈನ ನಮ್ಮವನು ಅಂತ ಬಾಯಿ ಬಡ್ಕೊಳ್ತೀರಿ. ಸುಂದರ್ ಪಿಚೈ ಉದ್ಧಾರ ಆಗಿದ್ದು ಭಾರತ ಬಿಟ್ಟು ಹೋಗಿದ್ದಕ್ಕೆ. ಆತ ಅಲ್ಲೋಗಿ ಉದ್ಧಾರ ಆದ, ಇಂಡಿಯಾದಲ್ಲಿ ಇದ್ದಿದ್ರೆ ಉದ್ಧಾರ ಆಗ್ತಿರ್ಲಿಲ್ಲ. ಈಗ ಅಲ್ಲಿ ಉದ್ಧಾರ ಆದಮೇಲೆ ಸುಂದರ್ ಪಿಚೈ ನಮ್ಮ ಮಾವ, ನಮ್ಮ ಚಿಕ್ಕಪ್ಪ ಅಂತೆಲ್ಲ ನೀವು ಇಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಆಡ್ತಿದ್ದೀರಿ ಅಂತಾನೆ. ಇಷ್ಟೆಲ್ಲ ಮಾತಾಡ್ತಿದ್ರೆ ಪಾಕಿಸ್ತಾನಿ ಒಬ್ಬ ಆ್ಯಂಕರ್ ನೋಡಿ ಸೈಲೆಂಟಾಗಿರ್ತಾರೆ. ಮಹಾತಾಯಿ ಸೈಲೆಂಟು. ಅದನ್ನು ತಡೆಯೋ ಪ್ರಯತ್ನ ಆಗಲಿ, ಕಟ್ ಮಾಡೋ ಪ್ರಯತ್ನ ಆಗಲಿ, ಬೀಪ್ ಹಾಕೋ ಪ್ರಯತ್ನ ಆಗಲಿ, ಏನೂ ನಡೆಸೋದಿಲ್ಲ. ಸೈಲೆಂಟಾಗಿ ಕೇಳಿಸಿ. ಯಾಕಂದ್ರೆ TRP ಬರುತ್ತೆ. ಹೇಗಿದೆ ನೋಡಿ, ನೀವೇ ಕಣ್ಣಾರ ನೋಡ್ಬಿಡಿ ಆ ವಿಡಿಯೋ ತುಣುಕನ್ನ, ನಿಮಗೆ ಅರ್ಥ ಆಗುತ್ತೆ. लोगों की सुंदर पिचाई की बात कर रहे हैं. अगर ये सारे लोग इंडिया में होते तो खज्जल हो रहे होते. वहां चले गए, आपने कहा ये हमारे हैं. वो 8 लाख बंदा अमेरिका में डोनाल्ड ट्रंप चेनें डाल के अपने चार्टर्ड जहाजों में इंडिया भेज रहा है, उसका जिक्र नहीं किया सुधांशु चतुर्वेदी साहब ने. वो जो 8 लाख बंदे को चेनें डाल के भेजा जा रहा है अमेरिका से, उसको तो ऑन नहीं करते तुम लोग. और वो जो सुंदर पिचाई भाग के इंडिया से भागा, अमेरिका पहुंचा, अब कहते हो वो मेरे मामू हैं, मेरे चाचू हैं. सुंदर पिचाई मेरे दादा अबू हैं. कोई कहता है सुंदर पिचाई मेरे नाना अबू, कोई कहता है मेरा चाचू है, कोई कहता है मेरा बड़ा मामू है. अब आप लोग उसको याद करते हो. ನೋಡಿದ್ರಲ್ಲ ಪಾಕಿಸ್ತಾನಿ ಪ್ರಜೆ ಎಷ್ಟು ಮಾತಾಡ್ತಿದ್ದಾನೆ ಅಂತ. ಇನ್ನೊಂದು ಚಾನಲ್, ಅಂತಹದ್ದೇ ಚಾನಲ್, ಆ ಚಾನಲ್ನಲ್ಲಿಯೂ ಸಹ ಬೌ ಅನ್ನುವಂತಹ ಒಬ್ಬ ಇದ್ದಾನೆ. ಅವಂದೇ ಓನರ್ಶಿಪ್ ಅದು ಚಾನಲ್ಗೆ. ಆ ಚಾನಲಲ್ಲೂ ಸಹ ಇದೇ ರೀತಿ ಪಾಕಿಸ್ತಾನಿ ಗೆಸ್ಟ್ಗಳನ್ನು ಕೂರಿಸ್ಕೊಂಡು ಭಾರತವನ್ನು ಎಷ್ಟು ವಾಚಾಮಗೋಚರವಾಗಿ ಬೈಯಬಹುದೋ ಅಷ್ಟು ಬೈತಾ ಇದ್ದಾರೆ. ಪಾಕಿಸ್ತಾನಿಗಳಲ್ಲಿ ಕೈಯಲ್ಲಿ ಬೈಸ್ತಾ ಇದ್ದಾರೆ. ಏನೇನು ಹೇಳ್ತಾನೆ ಈ ತುಣುಕು ಮುಂದಕ್ಕೆ ಹಾಕ್ತೀನಿ. ಆ ತುಣುಕಲ್ಲಿ ಅಂದರೆ ಅವನು, ಇವತ್ತಿಗೂ ನೀವು ಬಯಲಲ್ಲಿ ಶೌಚ ಮಾಡ್ತೀರಿ, ಇಡೀ ಪ್ರಪಂಚದಲ್ಲಿ ನೀವು ಒಂದೇ ದೇಶ ಇವತ್ತಿಗೂ ಬಯಲಲ್ಲಿ ಶೌಚ ಮಾಡುವಂತಹ ದೇಶ ಅಂತ ಬೈತಾನೆ. ಅದರ ಜೊತೆಗೆ ಹೇಳ್ತಾನೆ, ನಿಮಗೆ ಯಾವಾಗಲೂ ಮೂತ್ರದ್ದೇ ಚಿಂತೆ, ಮೂತ್ರದ ಬಗ್ಗೆನೇ ಯೋಚನೆ ಮಾಡ್ತೀರಿ, ಮತ್ತು ಇಡೀ ಪ್ರಪಂಚದಲ್ಲಿ ಸಗಣಿಯನ್ನು ತಿನ್ನುವಂತಹ ಏಕೈಕ ದೇಶ ನಿಮ್ಮ ದೇಶ ಭಾರತ ಅಂತಾನೆ. ಇಷ್ಟೆಲ್ಲ ಆಗ್ತಿದ್ರು ಸಹ BJP ವಕ್ತಾರ ಬೆಬ್ಬೆ ಅಂತಿರ್ತಾನೆ. ನೋಡಿ, ಅದನ್ನು ಸಹ ನಿಮಗೆ ಅರ್ಥ ಆಗುತ್ತೆ.
2000 साल फिर से आप लोगों पे हुकूमत करें और फिर आगे आने वाले दौर भी आप लोग मुसलमानों की गुलामी में गुजारो, कम से कम अपनी जुबान तो बना लो यार. You guys think in a Muslim language, for heaven's sake. Bloody inferiority complex. भाटिया को छोड़ने लगे. वो कहा जाता है दुश्मन भी मुझे खानदानी चाहिए, और ये खानदानी क्या होंगे अगर खानदानी नहीं होता, खानदानी होता है. पतलून गीली हो जाती है. और एक फैक्ट और बता दो यार, आई एम शॉक्ड. आप लोगों का जो ऑब्सेशन है विद शिट एंड यूरिन पूरे इंडिया का, इज इट बिकॉज यू गाइस डोंट हैव वॉशरूम्स एंड यू गाइस आर द ओनली कंट्री इन द वर्ल्ड दैट ईट्स काउस डंग? ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಇದು ಈ ಎರಡೇ ಚಾನಲ್ ಅಲ್ಲ, ಆಲ್ಮೋಸ್ಟ್ ಎಲ್ಲ ಗೋಧಿ ಮಾಧ್ಯಮಗಳು ಇದೇ ಕೆಲಸ ಮಾಡ್ತಿರೋದು. ಟಿ ಆರ್ ಪಿಗೋಸ್ಕರ ಇಂಡಿಯಾವನ್ನು ಹೆಂಗೆ ಬೇಕಾದ್ರೂ ಬೈರಿ, ನಾವು ನಿಮಗೆ ಡಾಲರ್ ರೂಪದಲ್ಲಿ ದುಡ್ಡು ಕೊಡ್ತೀವಿ ಅಂತ ಕರ್ಕೊಂಡು ಬಂದು ಪಾಕಿಸ್ತಾನಿಗಳನ್ನು ಆ ಚಾನಲ್ಗಳಲ್ಲಿ ಡಿಬೇಟಲ್ಲಿ ಪಾಲ್ಗೊಳಿಸ್ತಾ ಇದ್ದಾರೆ. ಎಲ್ಲಿಯವರೆಗೆ ಆ ಪಾಕಿಸ್ತಾನಿಗಳು ಇಳಿತಾ ಇದ್ದಾರೆ, ಎಷ್ಟು ನೀಚ ಮಟ್ಟಕ್ಕೆ ಇಳಿತಾ ಇದ್ದಾರೆ ಅಂದರೆ, ನಿಮಗೆ ಈ ಹಿಂದೆ ಮಾಜಿ ಸೇನಾ ಅಧ್ಯಕ್ಷರು, ಸೇನಾ ಮುಖ್ಯಸ್ಥರಾಗಿದ್ದಂತಹ ಬಿಪಿನ್ ರಾವತ್ ಅವರು ಹೆಲಿಕಾಪ್ಟರ್ ಕ್ಲಾಶಲ್ಲಿ ತೀರೋದ್ರು. ಅವರ ಬಗ್ಗೆ ಕೆಟ್ಟದಾಗಿ ಕಮೆಂಟುಗಳನ್ನು ಮಾಡ್ತಿದ್ದರೂ ಸಹ ಪಾಕಿಸ್ತಾನಿಗಳು, ಈ ಆ್ಯಂಕರ್ಗಳು ತಡೆಯೋಕ್ಕೆ ಹೋಗ್ತಿಲ್ಲ. ಅವರ DNA ಸಿಗದಷ್ಟು ಕ್ರೂರ ಮಟ್ಟಕ್ಕೆ ಆ ದೇಹ ಚಿಂದಿಯಾಗಿ ಹೋಗಿತ್ತು ಅಂತಾರೆ. ಅದನ್ನು ನಾನು ಪ್ಲೇ ಮಾಡಲ್ಲ ನಿಮಗೆ, ತುಂಬ ಕೆಟ್ಟದಾಗಿದೆ ಆ ಕಮೆಂಟ್ಗಳು. ಆದರೆ ಈ ಚಾನಲ್ಗಳು ಅದನ್ನು ಏನು ಸ್ವಲ್ಪನೂ ನಾಚಿಕೆ, ಮಾನ ಮರ್ಯಾದೆ, ದೇಶದ ಗೌರವ ಏನೂ ಇಲ್ಲ. ವಿಪಕ್ಷಗಳು ಅಪ್ಪಿ ತಪ್ಪಿ ಯುದ್ಧದ ಅವಶ್ಯಕತೆ ಇದೆಯಾ ಅಂದ್ಬಿಟ್ರೆ ಸಾಕು, ದೇಶದ್ರೋಹಿ ಅಂತ 25 ರೀಲ್ಗಳನ್ನು ಸುತ್ತಿ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕಾರ್ಯಕ್ರಮ ಮಾಡಿಸ್ತಾರೆ. ಆದರೆ ಪಾಕಿಸ್ತಾನಿಗಳನ್ನು ಇವರೇ ತಮ್ಮ ಚಾನಲ್ಗೆ ಆಹ್ವಾನಿಸಿ ಕೆಟ್ಟದಾಗಿ ನಮ್ಮ ದೇಶವನ್ನು ಹೀಯಾಳಿಸೋಂಗೆ ಮಾಡ್ತಾರೆ. ಅದು ದುಡ್ಡು ಕೊಟ್ಟು. ಅದು ದೇಶದ್ರೋಹ ಆಗೋದಿಲ್ಲ. ಇದು ಗೋಧಿ ಮಾಧ್ಯಮಗಳ ದೇಶಭಕ್ತಿ, ಇದೇ ಇವರ ದೇಶಭಕ್ತಿ. ಅವ್ರಿಗೆ TRP ಬೇಕು, ದುಡ್ಡು ಬೇಕು, ಆಡಳಿತ ಪಕ್ಷದ ಬೂಟ್ ನೆಕ್ಕೋದ್ರಿಂದ ಒಂದಷ್ಟು ಸವಲತ್ತುಗಳು ಸಿಗ್ತವೆ, ದುಡ್ಡು ಸಿಗುತ್ತೆ, ಅಡ್ವರ್ಟೈಸ್ಮೆಂಟ್ ಸಿಗ್ತವೆ. ಹಾಗಾಗಿ ಅದೆಲ್ಲ ಮಾಡ್ತಾರೆ. ದೇಶದ ಮಾನ ಕಾಪಾಡಬೇಕು, ಅದು ಮುಖ್ಯ ಅಲ್ಲ. TRP ಸಿಗಂಗಿದ್ರೆ ದೇಶನ ಎಷ್ಟು ಕೆಟ್ಟದಾಗಿ ಬೈದ್ರೂ ನಾವು ಕೂತ್ಕೊಂಡು ಸೈಲೆಂಟಾಗಿ ಕೇಳಿಸ್ಕೊಳ್ತೀವಿ. ಇಷ್ಟೇ ಇವರ ಯೋಗ್ಯತೆ ಮತ್ತು ಮನಸ್ಥಿತಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.